ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಕಲ ರೀತಿಯಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ನಾನಿರುವಂತಹ ಸ್ಥಳ 18 ಮೆಟ್ಟಿಲನ್ನು ಹತ್ತುವಂತಹ ಜಾಗದ ಮುಂಭಾಗದಲ್ಲೇ ನಿಂತ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಭಕ್ತರನ್ನ ಕಳಿಸಿಕೊಡುವಂಥ ಕೆಲಸಗಳು, ಯಾಕಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ನೂಕುನುಗ್ಗಲು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದು ಭಕ್ತರನ್ನ ಸ್ವಲ್ಪ ಪ್ರಮಾಣದಲ್ಲಿ ಒಳಗಡೆ ಬಿಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ನೀವೇನು ನೋಡ್ತಾ ಇದ್ರಿ, 18 ಮೆಟ್ಟಿಲನ್ನ ಭಕ್ತರು ಹತ್ತುತ್ತಾ ಇದ್ದಾರೆ. ಯಾರು ಇಡುಮಲೆಯನ್ನ ಹೊತ್ಕೊಂಡು ಬರ್ತಾರೆ, ಏನು ತಲೆ ಮೇಲೆ ಕಾಯಿಗಳನ್ನು ಹೊತ್ಕೊಂಡು ಬರ್ತಾರೆ, ಅವರಿಗೆ ಮಾತ್ರ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಈಗ ಈ ರೀತಿಯಾಗಿ ಮೇಲ್ಗಡೆ ಹೋಗುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಮಂಜು, ಈಗ ನಾವು ಗಮನಿಸ್ತಾ ಇದ್ವಿ, ಈ ಕಡೆ ಇಲ್ಲಿ ಭಕ್ತರೆಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ನಿಂತಿರೋದನ್ನು ಗಮನಿಸ್ಬೋದು. ಬೆಳಗ್ಗಿನಿಂದಲೂ ಕೂಡ ಇವರು ಸರತಿ ಸಾಲಲ್ಲಿ ನಿಂತು ಅಲ್ಲಿ ಕ್ಯೂನಲ್ಲಿ ಬಂದು ಅಂತಿಮವಾಗಿ ಇಲ್ಲಿಗೆ ಬಂದು ತಲುಪಿದ್ದಾರೆ. ಇದು ಕಡೆಯದಾಗಿ ಇವರು ನಿಂತಿರೋದು. ಆದರೆ ಇಲ್ಲಿಂದ ಮೇಲ್ಗಡೆ ಹೋದ್ಮೇಲೆ ಅಲ್ಲೂ ಕೂಡ ಒಂದಷ್ಟು ಗೇಟ್ಗಳಿರುತ್ತೆ, ಅದನ್ನು ದಾಟ್ಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ವರೆಗೂ ಕೂಡ ಭಕ್ತರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಕಾದು ನಿಂತಿದ್ದಾರೆ. ಅವರು ಅಂದರೆ ಹತ್ರ 2 ರಿಂದ 3 ಗಂಟೆ ತೆಗೆದುಕೊಳ್ತಾ ಇದೆ ಒಬ್ಬರಿಗೆ ದರ್ಶನಕ್ಕೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಬೆಳಗಿನ ಜಾವ ಮಾತ್ರ 1.5 ಗಂಟೆ ಮಾತ್ರ ದರ್ಶನಕ್ಕೆ ಅವಕಾಶ ಇತ್ತು. ಅಂದರೆ 1.5 ಗಂಟೆ ಒಳಗಡೆ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಮತ್ತೊಂದು ಕಡೆ ಈಗ 3 ರಿಂದ 4 ಗಂಟೆ ಕಾಲಾವಕಾಶ ಬೇಕಾಗುತ್ತೆ ಒಂದು ಕ್ಯೂನಲ್ಲಿ ನಿಂತ್ಕೊಂಡಾಗ ದರ್ಶನಕ್ಕೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದು, ಪ್ರಮುಖವಾಗಿ ಈಗ 18 ಮೆಟ್ಟಿಲನ್ನು ಹತ್ತಿ ಈಗ ಮೇಲ್ಗಡೆ ಹೋಗ್ತಾರೆ. ನೋಡಿ, ಈಗ ಒಂದು ಗೇಟನ್ನು ತೆರೆದಿದ್ದಾರೆ. ಒಂದು ಗೇಟನ್ನು ಮೂಲಕ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾರೆ. ಕಾಯನ್ನು ಹೊಡೆದು ಹಿರುಮುಡಿಯನ್ನು ಹೊತ್ತಿರುವಂಥವ್ರಿಗೆ ಮಾತ್ರ 18 ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಒಂದು ಗೇಟನ್ನು ತೆಗೆಯಲಾಗಿದೆ. ಅವರು ಭಕ್ತರು ಬರ್ತಾರೆ, ಮೇಲ್ಗಡೆ ಹೋಗಿ ಮಣಿಕಂಠನ ದರ್ಶನವನ್ನು ಕೂಡ ಪಡೆದುಕೊಡ್ತಾರೆ. ಆ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಈಗ ಮುಂದೆ ಆಗ್ತಾ ಇರೋದನ್ನು ಕೂಡ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ನಾನೀಗ ಶಬರಿಮಲೆಯ ಸನ್ನಿಧಾನದಲ್ಲಿದ್ದೀನಿ. ಇಲ್ಲಿಗೆ ಹಾಸನದಿಂದ ಬಂದಿರುವಂಥ ಭಕ್ತರನ್ನ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸ್ವಾಮಿಗಳ ನಮಸ್ಕಾರ. ಇಲ್ಲಿಂದ ಹಾಸನದಿಂದ ಬಂದಿದ್ದೀರಿ, ಯಾವಾಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರಿ? ಎಷ್ಟೊತ್ತಿಗೆ ದರ್ಶನ ಆಯಿತು? ಎಷ್ಟೊತ್ತಿಗೂ ಕಾದು ನಿಂತ್ಕೊಂಡಿದ್ರಿ? ನಾವು ನೈಟು 10 ಗಂಟೆಗೆ ಬೆಟ್ಟ ಹತ್ತಿದ್ದೀವಿ. ಫುಲ್ ಖಾಲಿ ಇತ್ತು. ನಾವು ಒಂದು 2 ಗಂಟೆ ಅಷ್ಟೊತ್ತಿಗೆ ಶರಂಗುತ್ತಿ ಬಂದು ಆರಾಮಾಗಿ ರೆಸ್ಟ್ ಮಾಡಿ, ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿ 6-6:30ಗೆ ನೀಟಾಗಿ ದರ್ಶನ ಮಾಡಿ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಏನಾದ್ರು ಸಮಸ್ಯೆ ಏನಾರು ಆಯ್ತಾ? ಸಮಸ್ಯೆ ಏನೂ ಇಲ್ಲ, ಸಮಸ್ಯೆ ಯಾವುದೇ ಇಲ್ಲ ಸ್ವಾಮಿ. ದರ್ಶನ ತುಂಬ ಚೆನ್ನಾಗಿದೆ, ಆ ಥರ ಯಾವುದೇ ಸಮಸ್ಯೆ ಎಲ್ಲ ಫ್ರೀ ಆಗಿದೆ, ನೀಟಾಗಿ ದರ್ಶನ ಆಯಿತು. ಅಯ್ಯಪ್ಪ, ಏನು ಸಮಸ್ಯೆಗಳಿಲ್ಲ. ನಿನ್ನೆ 10 ಗಂಟೆಗೆ ಹತ್ತಿದ್ದು ನಾವು, ನೈಟ್ ಹತ್ತಿದ್ದು ಇಲ್ಲಿ ಬಂದು 12 ಗಂಟೆಗೆ ಸ್ಟೇ ಆದವರು 3 ಗಂಟೆಗೆ ಓಪನ್ ಇರುತ್ತೆ ಅಂತೇಳಿ 1 ಗಂಟೆಗೆ ಅಲ್ಲಿಂದ ಬಿಟ್ವಿ. ದರ್ಶನ ನೀಟಾಗಿ 6:30ಗೆ ಮುಗೀತು ಅಯ್ಯಪ್ಪ. ಇವಾಗ ಕೆಳಗಡೆ ಹೊರಟಿದ್ದೀವಿ ಅಯ್ಯಪ್ಪ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಹೊರಗಡೆ ಬಂದಿದ್ರಿ, ಎಲ್ಲ ಕಡೆನೂ ಬಿಸಿನೀರು ಕೊಡ್ತಿದ್ದಾರೆ. ಈಗ ಹೊರಗಡೆ ಬಂದವ್ರಿಗೆ ನೀರು ಸಿಗ್ತಾ ಇಲ್ಲ ಅನ್ನೋ ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ರು. ಅಂತ ಭಕ್ತರಿಗೆ ಏನು ಹೇಳ್ತೀರಿ? ಇದು ಮಾಮೂಲಿ ನೋಡ್ಕೊಂಡು ಬಂದು ಮೇಲ್ಗಡೆ ಒಂದು ಸ್ವಲ್ಪ ನೀರುಗಳು ಸಿಗ್ತಾ ಇಲ್ಲ. ಅದೊಂದ್ಸಲ ನೋಡಿದ್ದೀವಿ, ನೀರೆಲ್ಲೂ ಸಿಗ್ತಾ ಇಲ್ಲ. ನಾವು ಬಂದಾಗಿಂದ ಇದು ಮಾಡಿದ್ದೀವಿ, ನೀರೇನು ಅಂತೇನಿದಿಲ್ಲ. ನೀರಿನ ಸ್ವಲ್ಪ ಸಮಸ್ಯೆ ಇದೆ, ನೀರು ಮೇಲೆ ನೋಡಬೇಕು. ಕೆಳಗಡೆ ಚೆನ್ನಾಗಿದೆ, ಮೇಲೆ ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಬಂದ್ಮೇಲೆ ನೀರು ಸ್ವಲ್ಪ ಸಮಸ್ಯೆ ಇದೆ, ನೋಡಬೇಕು. ಮೇಲ್ಗಡೆ ಮೆಟ್ಲತ್ಬೇಕಾದ್ರೆ ನಾನು ಕೂಡ ಮೆಟ್ಲತ್ಬೇಕಾದ್ರೆ ನೋಡಿದೆ, ಒಂದು 4 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಆದ್ರೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ಗೆ, ಇಲ್ಲಿ ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಲ್ಲರೂ ನೀರು ಸಿಗ್ತಾ ಇಲ್ಲ. ನೀರಿನ ಸಮಸ್ಯೆ ಇದೆ ಅಯ್ಯಪ್ಪ. ಅದನ್ನ ಬಿಟ್ರೆ ಇನ್ನೇನಿಲ್ಲ. ಕೆಳಗಡೆ ಎಲ್ಲ ನೀರ್ದೆಲ್ಲ ಚೆನ್ನಾಗಿದೆ, ನೀರು ಗ್ಲುಕೋಸು ಎಲ್ಲ ಥರನೂ ಇದೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬಂದಾಗ ಔಟ್ ಸೈಡ್ ಸ್ವಲ್ಪ ನೀರಿಂದ ಸ್ವಲ್ಪ ಅಮೀಬಾ ವೈರಸ್ನ ಒಂದು ಆತಂಕ ಇದೆ. ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾರ್ಗಸೂಚಿ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಇಲ್ಲ, ನಮ್ಗೆ ಬರಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಾಕಿದ್ರು ವಾಟ್ಸಪ್ಪಲ್ಲಿ. ಆದರೆ ನಮಗೆ ಆ ಥರದ್ದೇನು ಇಲ್ಲ. ನಾವು ಆಲ್ರೆಡಿ ಬಂದಿದ್ದೀವಿ. ಸುಮ್ಮನೆ ಊಹೆಗಳೆಲ್ಲ ಹುಡ್ಸಿದ್ದಾರೆ. ಫುಲ್ ರಶ್ ಆಗಿದೆ, 13 ಗಂಟೆ ನಿಂತ್ಕೊಂಡಿದ್ದು, 11 ಗಂಟೆ ನಿಂತ್ಕೊಂಡಿದ್ದು, ಎಂಥದ್ದೇನೂ ಇಲ್ಲ ಸ್ವಾಮಿ. ಬರೋ ಭಕ್ತಾದಿಗಳೆಲ್ಲ ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಷ್ಟು ಗಂಟೆ ಅಂದರೆ ಮೇಲ್ಗಡೆ ಬಂದಾದ್ಮೇಲೆ 18 ಮೆಟ್ಲು ಹತ್ತೋದಕ್ಕಿಂತ ಮುಂಚೆ 15ನೇ ಇದು ಇದೆಯಲ್ಲ, ಅದು ದಾಟಾದ್ಮೇಲೆ ಮುಕ್ಕಾಲು ಗಂಟೆ 1 ಅವರ್, ಮುಕ್ಕಾಲು ಗಂಟೆ ಸ್ವಾಮಿ, ಅದು ಬೆಳಗ್ಗೆ. ನೀವು ಬೆಳಿಗ್ಗೆ 1:45ರಿಂದ 1 ಗಂಟೆ ಲೈನಲ್ಲಿ ಇದ್ದೀವಿ. ಈಗ ನೆಕ್ಸ್ಟು ಸ್ವಾಮಿಗಳು ಜಾಸ್ತಿ ಆಗೋದ್ರಿಂದ 1-1.5 ಗಂಟೆ ಟೈಮ್ವರೆಗೂ ತಗೋಬೋದು ಸ್ವಾಮಿ, ಅಷ್ಟೇ ಸರ್. ಓಕೆ, ಈಗ ಸ್ವಾಮಿ ಹೇಳಿ. ದರ್ಶನ ಚೆನ್ನಾಗಿದೆ, ಯಾವ ಹೂವು ಅಪೋಹಗಳು ಯಾವ್ದಕ್ಕೂ ಹೆದರ್ಕೋಬೇಡಿ, ಆರಾಮಾಗಿ ಹೋಗ್ಬೋದು.
ಓಕೆ, ದರ್ಶನ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ 1:30 2 ಗಂಟೆ ಒಳಗಡೆ ನಾವು ಬೆಳಗ್ಗಿನ ಸಂದರ್ಭದಲ್ಲಿ ಭಕ್ತರು ಸ್ವಲ್ಪ ಕಡಿಮೆ ಇದ್ರು, ಹಾಗಾಗಿ ದರ್ಶನ ಆಗಿದೆ. ಅದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ದರ್ಶನ ಆದ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ನೀವು ಮೆಟ್ಲನ್ನು ಇಳಿಯೋವರೆಗೂ ಕೂಡ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದೊಂದು ಮಾತ್ರ ಆರೋಪಗಳಿದೆ. ಯಾಕಂದರೆ ಇಲ್ಲಿ ಯಾವುದೇ ಸ್ಟೋರ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಬಾಟಲ್ ಸಿಗೋದಿಲ್ಲ. ತಿರುಪತಿಯಲ್ಲಿ ಸಿಗುವಂಥ ಗಾಜಿನ ಬಾಟಲ್ ನೀರು ಕೂಡ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಬಳಿ ಒಂದು ಬಾಟಲಲ್ಲಿ ನೀರನ್ನ ತಂದು ಇಟ್ಕೊಂಡ್ರೆ ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಭಯ ಇಲ್ಲದೆ ಧೈರ್ಯವಾಗಿ ಸನ್ನಿಧಾನಕ್ಕೆ ಬಂದು ಮಣಿಕಂಠನ ದರ್ಶನವನ್ನ ಮಾಡಿ ಅಂತ ಹೇಳಿ ಹಾಸನದಿಂದ ಬಂದಿರುವಂತ ಭಕ್ತರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ಕರ್ನಾಟಕ ರಾಜ್ಯದಿಂದ ಬರ್ತಾ ಇರುವಂತಹ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಒಂದು ರೀತಿಯಲ್ಲಿ ಆತಂಕದಲ್ಲೇ ಬರ್ತಿದ್ದಾರಾ ಅಥವಾ ಯಾವುದೇ ಭಯ ಇಲ್ಲದೆ ಬರ್ತಿದ್ದಾರಾ? ಅಮೀಬಾ ವೈರಸ್ನ ಬಗ್ಗೆ ಅವರಿಗೆ ಎಷ್ಟು ಅರಿವಿದೆ? ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯ ಬಗ್ಗೆ ಅವರಿಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿಗೆ ಕನ್ನಡದ ಬೆಂಗಳೂರಿನಿಂದ ಬಂದಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿಗಳೇ ನಮಸ್ಕಾರ. ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಸ್ವಾಮಿ. ಸ್ವಾಮಿಗಳೇ, ಭಯ ಏನಾದರೂ ಇದೆಯಾ ಇವತ್ತು? ಭಯ ಅಂತೇನಿಲ್ಲ. ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಮೂಗಲ್ಲಿ ನೀರು ಹೋಗಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ರೀತಿ ಮುನ್ನೆಚ್ಚರಿಕೆ ಹೇಳಿದ್ದಾರೆ. ನಾವು ಮೂಗು ಹೋಗ್ತಾರ ನೀರು ಹೋಗ್ತಾ ಥರ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ನಾವು ವರ್ಷ ಬರ್ತಾ ಇದ್ದೀವಿ. ಆದರೆ ಇಷ್ಟೊಂದು ರಶ್ ಇರಲಿಲ್ಲ. ಈ ವರ್ಷ ತುಂಬ ರಶ್ ಇದೆ. ಈ 17, 18, 19 ಈ ಸಮಯದಲ್ಲೇ ಬರ್ತಾ ಇದ್ವಿ. ಈ ವರ್ಷ ನೋಡಿದ್ರೆ ಸ್ವಲ್ಪ ರಶ್ ಇದೆ. ಅದೇ ವೈರಸ್ ಬೇರೆ ಸ್ವಲ್ಪ ಇದಾಗಿದೆ. ಸ್ವಲ್ಪ ಭಯ ಇದೆ. ಈಗ ಅಲ್ಲಿ ನದಿಯಲ್ಲಿ ಸ್ನಾನ ಅಂದರೆ ಪಂಪಾ ನದಿಯಲ್ಲಿ ಯಾರು ಕೂಡ ಇಳಿಯೋದು ಬೇಡ ಅನ್ನೋದೊಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೇ ವಿಚಾರಗಳು ಕೂಡ ಹರಡ್ತಾ ಇತ್ತು. ನೀವು ಪಂಪಾ ಸ್ನಾನ ಮಾಡ್ಕೊಂಡೇ ಬಂದಿದ್ದ? ಹೌದು ಸ್ವಾಮಿ, ನಾವು ಪಂಪಾ ಸ್ನಾನ ಮಾಡ್ಕೊಂಡೇ ಬಂದಿದ್ದು. ಆದರೆ ನಾವು ಬೇಗ ಹೋಗಿ ಬೇಗ ಬಂದ್ವಿ. ನಮಗೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಯಾರಾದರೂ ನಿಮಗೆ ಬರ್ತಿರೋಂಥ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಏನಾದರೂ ಗೈಡ್ ಮಾಡ್ತಿದ್ರಾ? ಗೈಡ್ ಏನು ಮಾಡಲಿಲ್ಲ. ನಾವು ನಮ್ಮ ನ್ಯೂಸಲ್ಲಿ ಸ್ವಲ್ಪ ನೋಡಿ ಅದ್ರ ಬಗ್ಗೆ ನಾವು ತಿಳುವಳಿಕೆ ತಗೊಂಡು ಬರ್ತಾ ಇದ್ದೀವಿ ಸ್ವಾಮಿ. ಧನ್ಯವಾದ. ಇದು ಬೆಂಗಳೂರಿನಿಂದ ಬಂದಿರುವಂತಹ ಅಯ್ಯಪ್ಪ ಮಾಲಾ ಭಕ್ತಧಾರಿಗಳು ಈಗ ಹೇಳಿರುವಂತಹ ವಿಚಾರಗಳು. ಮಾಧ್ಯಮಗಳನ್ನು ನೋಡಿ ನಮಗೆ ಒಂದಷ್ಟು ಮಾರ್ಗಸೂಚಿಗಳು ಗೊತ್ತಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ಈಗ ನಾನು 2ನೇ ಶೆಡ್ನ ಕೆಳಭಾಗದಲ್ಲಿದ್ದೀನಿ. ಕರ್ನಾಟಕ ರಾಜ್ಯದಿಂದ ಬರ್ತಾ ಇರುವಂಥ ಅನೇಕ ಭಕ್ತರು ಈ ಮಾರ್ಗವಾಗಿ ಮೇಲಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ರು. ಸ್ವಾಮಿಗಳೇ, ಒಂದೇ ನಿಮಿಷ ನಿಮ್ಮನ್ನು ಮಾತಾಡ್ತೀನಿ. ನೋಡಿ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಇತ್ತ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೀನಿ. ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಒಂದಷ್ಟು ಕುಡಿಯೋ ನೀರಿನ ವ್ಯವಸ್ಥೆಗಳು ಕೂಡ ಇರಲಿಲ್ಲ, ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತೇಳಿ ಕೆಲವರು ಆರೋಪವನ್ನು ಮಾಡ್ತಾಯಿದ್ರು. ಆದರೆ ನಿನ್ನೆ ನಿರೀಕ್ಷೆಗಿಂತ ಹೆಚ್ಚು ಜನ ಸೇರಿದ್ರಿಂದ ಆ ಒಂದು ಸಮಸ್ಯೆ ನಿರ್ಮಾಣ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ಭಕ್ತರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮಿಗಳೇ, ಬೆಂಗಳೂರಿಂದ ಬಂದಿದ್ದೀರಿ. ಈಗ ಅಮೀಬಾ ವೈರಸ್ನ ಭಯ ಇದೆ, ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಬರ್ತಿದ್ದಾರೆ ಅಂತೇಳಿ. ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ತೋರಿಸ್ತಾರೆ. ಒಮ್ಮೆ ದೃಶ್ಯಾವಳಿಯನ್ನು ನೋಡಿ ಯಾವ ರೀತಿಯಾಗಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಮೊದಲನೇ ಶೆಡ್ ದಾಟಿ 2ನೇ ಶೆಡ್ ಹತ್ರ ಬರ್ತಾರೆ. ಏನು ಅನ್ನಿಸ್ತು ಸ್ವಾಮಿಗಳೇ? ನಮಗೇನೋ ಅಷ್ಟೇನು ರಶ್ ಅನಿಸ್ತಾ ಇಲ್ಲ ಸ್ವಾಮಿ. ಏನು ನಾರ್ಮಲಾಗೇ ಇದೆ. ಯೂಶ್ವಲಿ ಶಬರಿಮಲೆ ಅಂದರೆ ರಶ್ ಇದ್ದೇ ಇರುತ್ತೆ. ಸ್ವಾಮಿಗಳು ತಳ್ಳೋದು ಆ ಥರ ಕೆಲಸಗಳು ಮಾಡೋದ್ರಿಂದ ಏನಾದ್ರು ತಳ್ಳು ಮುಳ್ಳು ಆಗಿ ಕೆಳಗೆ ಬಿದ್ದು ಆ ಥರ ಏನಾದ್ರು ಅಪಘಾತ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಯಾರು ತಳ್ದೇನೆ ಮುಂದೆ ನೋಡಿ ಸ್ವಲ್ಪ ನಾರ್ಮಲ್ ಆಗಿ ಹೋದರೆ ಎಲ್ಲರೂ ಸ್ವಾಮಿನ ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಅಂತ ನಮ್ಮ. ಈಗ ಒಂದು ಕಡೆ ಒಂದು ಅಮೀಬಾ ವೈರಸ್ ಇರುವಂಥದ್ದು, ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಈಗ ಈ ಅಮೀಬಾ ವೈರಸ್ ಇರುವಂಥದ್ದು ಭಯ ಇದೆಯಾ? ಸರ್ ಭಯ ಇದೆಯಾ? ಏನು ಆ ಥರ ಏನು ಭಯ ಇಲ್ಲ ಸರ್. ಭಯ ಇಲ್ಲ, ಆ ಥರ ಏನು ಭಯ ಇಲ್ಲ. ಆ ಥರ ಏನು ಭಯ ಇಲ್ಲ. ಮಾರ್ಗಸೂಚಿ ಬಗ್ಗೆ ಗೊತ್ತಿದೆಯಾ? ಗೊತ್ತಿದೆ ಸ್ವಾಮಿ, ಗೊತ್ತಿದೆ. ಏನು ಗೊತ್ತಿದೆ? ಅಷ್ಟೇ. 5 ನಿಮಿಷ ಸ್ನಾನ ಮಾಡ್ಬೇಕು, ಎದ್ದು ಬರ್ತಾ ಇರ್ಬೇಕು. ಗಂಟೆ ಸ್ನಾನ ಮಾಡಬಾರ್ದು. ಆ ಥರ ಇದ್ದರೆ ಏನು ತೊಂದರೆ ಆಗಲ್ಲ. ಮತ್ತು ನೀರು ವ್ಯವಸ್ಥೆ ಮಾಡಿದ್ದಾರೆ, ಬಿಸಿನೀರೆಲ್ಲ ಸಿಗುತ್ತೆ ಕೆಳಗಡೆ, ಏನು ತೊಂದರೆ ಇಲ್ಲ. ನೋಡಿ, ಭಕ್ತರು ಏನು ಹೋಗ್ತಾರೆ, ಬೆಂಗಳೂರಿಂದ ಬಂದಿರೋರು ಹೇಳ್ತಿರೋದು ಬಿಸಿನೀರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಎಲ್ಲರೂ ಕೂಡ ಮೇಲ್ಗಡೆ ಹೋಗ್ತಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ. ಮುಂದೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾವೀಗ 8ನೇ ಶೆಡ್ನ ಬಳಿ ಇದ್ದೀವಿ. 7ನೇ ಶೆಡ್ನ ದಾಟ್ತಾ ಇದ್ದಂತೆ 8 ಮತ್ತು 7ನೇ ಶೆಡ್ನ ಮಧ್ಯಭಾಗದಲ್ಲಿ ಕಾರ್ಡಿಯಾಲಜಿ ಸೆಂಟರ್ ಇದೆ. ಯಾರಿಗಾದ್ರೂ ಏನಾದರೂ ಉಸಿರಾಟದ ತೊಂದರೆ ಆದರೆ ಅಥವಾ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅವರಿಗೆ ತಕ್ಷಣಕ್ಕೆ ಇಲ್ಲಿಗೆ ಆರೋಗ್ಯದ ಪ್ರಾಥಮಿಕ ಚಿಕಿತ್ಸೆಯ ನೆರವಿಗಾಗಿ
ಈ ಒಂದು ಕಾರ್ಡಿಯಾಲಜಿ ಸೆಂಟರ್ ಕೂಡ ಇರುತ್ತೆ. ಇದು 7ನೇ ಮತ್ತು 8ನೇ ಶೆಲ್ಟರ್ನ ಮಧ್ಯಭಾಗದಲ್ಲಿರುವಂಥದ್ದು. ನೋಡಿ, ಅಲ್ಲಿ ಯಾವಾಗಲೂ ಕೂಡ 24/7 ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇರ್ತಾರೆ. ಈಗ ಆಲ್ರೆಡಿ ಕೇರಳ ರಾಜ್ಯದ ಆರೋಗ್ಯ ಇಲಾಖೆ ಹೊರಡಿಸಿರುವಂತಹ ಮಾರ್ಗಸೂಚಿ ಪ್ರಕಾರ ಯಾರಿಗಾದ್ರೂ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಅಥವಾ ಉಸಿರಾಟದಲ್ಲಿ ತೊಂದರೆ ಆದ್ರೆ ತಕ್ಷಣ ಅವರು ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತೇಳಿ, ಜೊತೆಗೆ ಅಲ್ಲೇ ಇದ್ದು ಅವರು ಏನು ಮಾಡಬೇಕು ಅಂತಾರೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇಲ್ಲಿರುವಂತಹ ಒಂದು ಸೆಂಟರ್ಗಳೇನಿದೆ, ಒಂದು ಹಾಸ್ಪಿಟಲ್ಗೆ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಏನಿದೆ, ಆ ಒಂದು ವ್ಯವಸ್ಥೆ ಇರುವಂಥ ಕ್ಲಿನಿಕ್ಗೆ ಬಂದು ಅವರು ಬೇಕಾಗಿರುವಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬೋದು. ನೋಡಿ, ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಂತೇಳಿ ರೆಕಾರ್ಡನ್ನು ಕೂಡ ಮೇಂಟೈನ್ ಮಾಡ್ತಿರ್ತಾರೆ. ಸರ್ ನಮಸ್ತೆ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಕೆನ್ ಪ್ಲೀಸ್ ಗಿವ್ ಸಮ್ ಇನ್ಫಾರ್ಮೇಶನ್ ಟು ಅವರ್ ಪಿಲಿಗ್ರಿಮ್ಸ್? For what? For any kind of any health issue, what they should do from while going Shabrimala? While going Shabarimala, we have set up centers from Pamba to Sannidhanam. We have three centers in between: Pamba, Neelimala Cardiology Center, Appachimed and Sannidhanam. You can contact the emergency phone number. In between there are emergency medical centers which are coordinated by police. You can anytime call them and reach them. They will inform us. There is 3 ambulance service in between. For any help we can. What type of medication they will get here? This is a cardiology center. We have equipped with a cardiologist, a physician and 3 doctors. 24-hour facilities are available. We have facilities for treating cardiac illness. Stroke units are there. Then if any snake bite, we can give anti-snake venom. All resuscitative measures are available here. Snake bite cases also will come here. Yes. Past time any cases? There are cases. Yes, there are cases. Nowadays some pilgrims come to fear because some amoeba virus. Is there any guidelines? No, nothing like that. Nothing like that. No cases are reported now. What they are government gave any guidelines here? What they pilgrims should do? What they should follow that Margasuchi SOP? Yes. For what SOP? That amoeba virus. No. For amoeba virus, you have to use clean drinking water. While clean and boiled drinking water, we have provided RO treated UV water for drinking. In Sannidhanam also, we are providing. There are sevas providing pure drinking water. Okay. Your good name, sir? Abhinav. What you are here? Doctor. Okay. ಎಸ್, ಈಗ ಡಾಕ್ಟರ್ ಅಭಿನವ್ ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇಲ್ಲಿಗೆ ಯಾರಾದರೂ ಕಾರ್ಡಿಯಾಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಆದರೂ ಕೂಡ ಇಲ್ಲಿಗೆ ಬಂದು, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿಗೆ ಬರ್ಬೋದು ಅಂತ ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಸ್ನೇಕ್ ಬೈಟ್ ಏನಾದರೂ ಆದರೆ, ಅಂದರೆ ಹಾವು ಕಚ್ಚಿದ ವಿಚಾರಗಳೇನಾದರೂ ಬಂದರೆ ಅವರು ಕೂಡ ಅವರನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟನ್ನು ಕೂಡ ಕೊಡಿಸ್ತಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಈಗ ಇರುವಂಥದ್ದು ಏನಂತಂದರೆ, ಎಲ್ಲರೂ ಕೂಡ ಅಮೀಬಾ ವೈರಸ್ನ ಭಯ ಇದೆ. ಹಾಗಾಗಿ ಆ ಭಯ ಇರುವಂಥ ಹಿನ್ನೆಲೆಯಲ್ಲಿ ಕ್ಲೀನ್ ವಾಟರ್ನ ಯೂಸ್ ಮಾಡಬೇಕು ಅಂತೇಳಿ ಡಾಕ್ಟರ್ ಅಭಿನವ್ ಅವರು ತಿಳಿಸ್ತಾ ಇದ್ರು. ನೋಡಿ, ಈಗ 8ನೇ ಶೆಡ್ ಹತ್ರ ಇದ್ದೀನಿ. 8ನೇ ಶೆಡ್ ಮತ್ತೆ 7ನೇ ಶೆಡ್ನ ಮಧ್ಯಭಾಗದಲ್ಲಿ ಇರೋದು ಈ ಕಾರ್ಡಿಯಾಲಜಿ ಸೆಂಟರ್. ನೀಲಿಮಲ ಅನ್ನುವ ಒಂದು ಕಾರ್ಡಿಯಾಲಜಿ ಸೆಂಟರ್ ಇದೆ. ಇಲ್ಲಿ ಬಂದು ಯಾವುದೇ ರೀತಿಯಂತಹ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಇನ್ನು 2 ಕ್ಲಿನಿಕ್ಗಳು ಇದೇ ತರ ಇದೆ ಅಂತ ಕೂಡ ಹೇಳಲಾಗ್ತದೆ. ಮುಂದೆ ಏನೆಲ್ಲ ಫೆಸಿಲಿಟಿ ಇದೆ, ಯಾವ ರೀತಿಯಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ, ಅದೆಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನಾನೀಗ 14 ನಂಬರ್ ಶೆಡ್ನ ಬಳಿ ಇದ್ದೀನಿ. ಇಲ್ಲಿವರೆಗೂ ಕೂಡ ಬಂದಿದ್ದೀವಿ. ನಾವು ಇಲ್ಲಿವರೆಗೂ ಬರುವಂತ ದಾರಿ ಮಧ್ಯದಲ್ಲಿ ನಮಗೆ 2 ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸೆಂಟರ್ನ ಗಮನಿಸಿದ್ವಿ. ಅಲ್ಲಿ ಬಿಸಿ ನೀರನ್ನ ಅಲ್ಲೇ ಕಾಯಿಸಿ ಅದಕ್ಕೆ ಒಂದಷ್ಟು ಮೆಡಿಕೇಶನ್ ಇರುವಂತ ಒಂದು ಪೌಡರನ್ನು ಹಾಕಿ ಆ ನೀರನ್ನ ಬೆಟ್ಟವನ್ನು ಹತ್ತುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, 7 ಮತ್ತು 8ನೇ ಶೆಡ್ನ ಮಧ್ಯಭಾಗದಲ್ಲಿ ಕಾರ್ಡಿಯಾಕ್ ಸೆಂಟರನ್ನು ಗಮನಿಸಿದ್ವಿ. ಅದಾದ ಬಳಿಕ ಈಗ 14ನೇ ಶೆಡ್ನ ಬಳಿ ಬಂದಾಗ ಇಲ್ಲಿ ಒಂದು ಎಮರ್ಜೆನ್ಸಿ ಕ್ಲಿನಿಕ್ ಸೆಂಟರ್ ಇದನ್ನು ಕೂಡ ನಾವು ಗಮನಿಸಿದ್ವಿ. ಇಲ್ಲಿ ಪ್ರಮುಖವಾಗಿ ಒಂದು ಎಮರ್ಜೆನ್ಸಿ ವೆಹಿಕಲನ್ನು ಕೂಡ ನಿಲ್ಲಿಸಲಾಗಿದೆ. ಅದರ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳೋದಕ್ಕೆ ಅಂತೇಳಿ, ಅಂದರೆ ಶಬರಿಮಲೆಗೆ ತಲುಪುವಂಥ, ಅಂದರೆ ಹೋಗುವಂಥ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹೋಗುವಾಗ ಆರೋಗ್ಯ ಸಮಸ್ಯೆಗಳೇನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದು ಅವರು ಅಂದರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಏನೆಲ್ಲ
ಸದ್ಯಕ್ಕೆ ಇಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಇಲ್ಲಿಗೆ ಬರುವಂತಹ ಒಂದು ಪೇಷಂಟ್ಗಳಿಗೆ ಅಥವಾ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಆದಾಗ ಇಲ್ಲಿಗೆ ಬಂದು ಏನಾದರೂ ಸಮಸ್ಯೆ ಆದರೆ ಪ್ರಾಥಮಿಕವಾಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿ ಈ ಒಂದು ಕ್ಲಿನಿಕನ್ನು ಕೂಡ ಇಲ್ಲಿ ಎಮರ್ಜೆನ್ಸಿ ಪರ್ಪಸ್ ಆಗಿ ಇಲ್ಲಿ ಮಾಡಲಾಗಿದೆ. ನಾನೀಗ ಒಬ್ಬರು ಇಲ್ಲಿ ವೈದ್ಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಅಲ್ಲಿ ಒಂದು ವಾಹನ ನಿಂತಿದೆ, ಎಮರ್ಜೆನ್ಸಿ ವಾಹನ. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತಾರೆ ಅದರಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಆ ಪೊಲೀಸ್ ವಾಹನ ಕೂಡ ಇರುತ್ತೆ. ಅದರ ಸಹಾಯದಿಂದ ಕೂಡ ಹೋಗುವಂಥ ಕೆಲಸಗಳು ಕೂಡ ಆಗುತ್ತೆ. ಅಂದರೆ ಒಂದಷ್ಟು ಕಡೆ ಮೆಡಿಕೇಶನ್ ಫ್ರೀ ವಾಟರ್ ಸೆಂಟರ್ನ ಕೂಡ ನಾವು ಗಮನಿಸಿದ್ವಿ. ಮಂಜು ಬಂದರು, ಇಲ್ಲಿ ಒಬ್ಬರು ಸೀನಿಯರ್ ಅಂದರೆ ಇಲ್ಲಿನ ಡಾಕ್ಟರ್ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಹಾಯ್ ಸರ್, ಮೈ ಸೆಲ್ಫ್ ನಾಗೇಂದ್ರ ಬಾಬಾ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಸರ್? Jatin, Dr. Jatin. Jatin, what type of medication will provide here? Here, this is basically a cardiology center. This is also cardiology center, and that one cardiology center one. Usually, in this place, usually many people will be coming as like, they're climbing at uphill. So usually they'll be having much problem with the heart issues will be there. For those patient, here they will get like basic support, basic medications, including ventilator support is there. And if it are required, we can intubate the patient and then give medical emergency care also, including wound care, everything. And then we will refer to the main center at Pamba. What type of patients are coming here? More. Usually, majority patients will be having pain, and after that, many people will be having chest pain and all discomfort, even breathing difficulties, and all these things we are effectively managing here, and we are giving very good support to people, pilgrimage people over there, and they are very much satisfied with the care. So many pilgrims unexpectedly coming today and tomorrow and day after tomorrow. They already booked their ticket also. What suggest you will give to our viewers? The thing is that the main thing is that this is a like very steep area. The thing is that now whenever the people are coming, especially the people with the children and old age people are for them we request them to take enough rest and then climb up very slowly. That's the best thing that we can do, especially for children. Give them adequate food and drinking water, and then make them, because in children and all, there will be majority problem will be dehydration. For that, if we can able to prevent the dehydration, and then aram say they can climb up. I saw somewhere there is a two spot. I saw the medication water, free water. Why they are giving the medication water? What purpose? The medication, obviously, we should all this. Yeah, these are like they are already implemented by the Sabrimala trust, the people over there. We cannot comment on that actually. Nowadays, some amoeba virus. So many pilgrims coming to getting feared. So already Kerala government released the one SOP, and Karnataka government has no comment. Already some doctors spoke. That will you contact DMO and higher authorities. We can comment only on the situation here. The only SOP, what type of SOP medications department? I am not asking about people. I am not talking about pilgrims. That our higher ups will comment. That would be nice. Okay. That's a state thing, and we can't comment on that. Okay. 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 I am Chajamo here. We people are having specific jurisdiction. We can comment on matters within our jurisdiction only. Above it and all, there are our higher ups, and they will be commenting on that. Okay. Already government saying no fear at all. You come and drink hot water and take hot water bath and take rest. Already the doctor said. This is the SOP, not any complicated and any fearless speech. So we are coming for no fear, no nothing. You can come Sabrimala. This is message we are going to give to our viewers. Thank you so much, sir. Thank you so much. ಇದು ಇಲ್ಲಿರುವಂಥ ವೈದ್ಯರ ಒಂದು ಹೇಳಿಕೆ. ಯಾವುದೇ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಬಂದಾಗ ನಾವು ಇಲ್ಲಿ ಮೆಡಿಕೇಷನನ್ನು ಕೊಟ್ಟು ಇಲ್ಲಿಂದ ನಾವು ಇನ್ನೂ ಏನಾದರೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇತ್ತು ಅಂತಂದರೆ ಅವರನ್ನು ಕೂಡ ಇಲ್ಲಿಂದ ಕಳಿಸಿಕೊಡುವಂಥ ನಾವು ಅಂದರೆ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ.
ಈಗ 14ನೇ ಶೆಡ್ಡಿಂದ ಇನ್ನೂ ನಾನು ಮೇಲಕ್ಕೆ ಹೋಗಬೇಕು. ಅಲ್ಲಿ ಹೋಗ್ತೀನಿ, ಇನ್ನೂ ಒಂದು ಕ್ಲಿನಿಕ್ ಇದೆ, ಅಲ್ಲಿ ಯಾವ ರೀತಿಯಾದಂಥ ಮೆಡಿಕೇಶನ್ ಇರುತ್ತೆ, ಯಾವೆಲ್ಲ ವ್ಯವಸ್ಥೆಗಳನ್ನು ಈ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಸಾಮಾನ್ಯವಾಗಿ ಶಬರಿಮಲೆಗೆ ಬರುವಂತಹ ಭಕ್ತರು ಈ ವಾಹನವನ್ನು ನೋಡೇ ಇರ್ತಾರೆ. ಯಾಕೆ ಅಂತಂದರೆ ಯಾವುದೇ ರೀತಿಯಾದಂಥ ಎಮರ್ಜೆನ್ಸಿ ಎದುರಾದಂಥ ಸಂದರ್ಭದಲ್ಲಿ ಈ ವಾಹನವನ್ನು ಬಳಕೆ ಮಾಡಲಾಗುತ್ತೆ. ಎಮರ್ಜೆನ್ಸಿ ರೆಸ್ಕ್ಯೂ ವೆಹಿಕಲ್, ಇದು ಇಲ್ಲಿಗೆ ಸೀಮಿತ ಆಗಿರುವಂಥ ವಾಹನ. ಇದರ ಒಳಭಾಗದಲ್ಲಿ ನೀವು ಇಲ್ಲಿಂದ ಗಮನಿಸ್ಬೋದು ಯಾವ ರೀತಿಯಾಗಿ ಅಂದರೆ ಸ್ಟ್ರೆಚರ್ ಕೂಡ ಅಲ್ಲಿದೆ. ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆದರೆ ಆ ಸ್ಟ್ರೆಚರ್ನ ಮೂಲಕ ಇಮಿಡಿಯೇಟ್ ಆಗಿ ಕೆಳಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡಲಾಗುತ್ತೆ. ಹತ್ತಿರದ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈ ವಾಹನ 24/7 ಇಲ್ಲೇ ಇರುತ್ತೆ, ಇಲ್ಲಿಂದ ಸೇವೆನ ಸಲ್ಲಿಸ್ತಾ ಇರುತ್ತೆ. ಇದೇ ಥರದ ವಾಹನಗಳು ಅಲ್ಲಲ್ಲಿ ಇರುತ್ತೆ. ನಾವೀಗ 2 ಸರಿ ಇದು ನಾವು ಮೇಲಕ್ಕೆ ಹತ್ತುವಂಥ ಸಂದರ್ಭದಲ್ಲಿ ಇದು ಕೆಳಗೆ ಹೋಗಿ ಮೇಲಕ್ಕೆ ಬರ್ತಾ ಇದ್ದನ್ನು ನಾವು ಗಮನಿಸೋದಾದರೆ, ಯಾರೋ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ಅವರನ್ನು ಕೆಳಗಡೆ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ಮತ್ತೆ ಮೇಲಕ್ಕೆ ಬಂದು ಈಗ ಇಲ್ಲಿ ನಿಂತಿದೆ. ಮತ್ತೆ ಏನಾದರೂ ಕರೆ ಬಂದರೆ ತಕ್ಷಣ ಈ ಎಮರ್ಜೆನ್ಸಿ ವೆಹಿಕಲ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಎಲ್ಲಿ ಎಮರ್ಜೆನ್ಸಿ ಇರುತ್ತೋ ಅಲ್ಲಿ ಇದರ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅಂತೇಳಿ. ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ನೋಡಿ, ಪುಟ್ಟ ಮಗು ಎಲ್ಲರೂ ಕೂಡ ಬರ್ತಾರೆ. ಎಲ್ಲಿಂದ ಬಂದಿರ ಸ್ವಾಮಿ? ఆంధ్ర 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 నెల్లూరు నెల్లూరు నెల్లూరు. ఏమనిపిస్తుంది ఇక్కడ వచ్చిండారు కదా? 10 సంవత్సరాలు వస్తున్నాం. అమీబా వైరస్ గురించి ఏమైనా భయం ఉందా మీకు? లేదు, ఏం లేదు. అయ్యప్ప చూసుకుంటాడు. స్వామి శరణమయ్యప్ప, స్వామి శరణమయ్యప్ప, స్వామి శరణమయ్యప్ప, స్వామి శరణమయ్యప్ప. ನೋಡಿ, ಆಂಧ್ರದಿಂದ ಬಂದಿರೋಂಥವ್ರು ಕೂಡ ಮಾತಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಭಯ ಇಲ್ಲ, ಎಲ್ಲವೂ ಕೂಡ ಅಯ್ಯಪ್ಪ ಸ್ವಾಮಿ ನೋಡ್ಕೊಳ್ತಾನೆ. ಆತನ ಮೇಲೆ ಭಾರವನ್ನು ಹಾಕಿ ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ಸ್ವಾಮಿಯೇ ಶರಣಪ್ಪ ಅಂತ ಹೇಳ್ಕೊಂಡು ಮುಂದೆ ಸಾಕ್ತಿದ್ದಾರೆ. ಇನ್ನೂ ಮುಂದೆ ಹೋಗೋಣ, ಅಲ್ಲಿ ಯಾವ ರೀತಿಯಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ ಅದನ್ನು ಕೂಡ ಮಾತಾಡ್ಸ್ತಾ ನಿಮಗೆ ವಿವರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಸನ್ನಿಧಿಯ ಬಳಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಬೆಟ್ಟವನ್ನು ಹತ್ತುವ ಸಂದರ್ಭದಲ್ಲಿ ಅನೇಕ ಕಡೆ ನಮಗೆ ಕುಡಿಯೋದಕ್ಕೆ ಉಚಿತ ಮೆಡಿಕಲ್ ವಾಟರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಒಂದು ಕಡೆ ಅದನ್ನು ಬಿಸಿ ಮಾಡಲಾಗುತ್ತೆ. ಬಿಸಿ ಮಾಡಿ ಆ ನೀರನ್ನು ಇಲ್ಲಿ ಸರ್ವ್ ಮಾಡಲಾಗುತ್ತೆ. ಈ ನೀರಲ್ಲಿ ಸ್ವಲ್ಪ ಆಯುರ್ವೇದವನ್ನು ಕೂಡ ಮಿಕ್ಸ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಅದು ಯಾವ ರೀತಿಯಾದಂಥ ಮೆಡಿಸಿನ್ ವಾಟರ್ ಅನ್ನೋದು ಗೊತ್ತಿಲ್ಲ. ಅವ್ರನ್ನ ಮಾತಾಡಿಸ್ಬೇಕು. ಈಗ ನಾನು ಒಳಗಡೆ ಹೋಗಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಅವ್ರು ತೋರಿಸ್ತಿದ್ದಾರೆ ಒಂದು ಮೆಡಿಸಿನ್ ವಾಟರ್, ಅಂದರೆ ಸುರಕ್ಷತೆಯ ಸಲುವಾಗಿ. ನೋಡಿ, ಇಲ್ಲಿ ಇರುವಂಥದ್ದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ ಶುಂಠಿ, ಕ್ಯಾರೆಟ್ ಅಲ್ಲ, ಒಂದಷ್ಟು ಆಯುರ್ವೇದ, ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಈ ಥರ ನಾವಿಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಈ ಥರ ಮಿಕ್ಸ್ ಮಾಡಿ ಇದನ್ನ ಈಗ ಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಬೇರನ್ನು ಹಾಕಿ ಇಲ್ಲಿ ನೀರನ್ನು ಕುದಿಸಿ ಈ ನೀರನ್ನು ಇಲ್ಲಿಗೆ ಬರುವಂಥ ಭಕ್ತರು ಏನು ಹೋಗ್ತಾರೆ ಅವರಿಗೆ ಇದನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂದರೆ ಇದು ಒಂದಷ್ಟು ಬಿಸಿ ನೀರನ್ನು ಕೊಡುವ ವ್ಯವಸ್ಥೆ ಬಹಳ ಕಡೆ ಮಾಡ್ತಿದ್ದಾರೆ. ಅಲ್ಲಲ್ಲಿ ಗ್ಯಾಸನ್ನು ಇಟ್ಕೊಂಡು ಗ್ಯಾಸ್ ಸ್ಟವ್ನ ಮೂಲಕ ಅದನ್ನು ಬಿಸಿ ಮಾಡಿ ಆ ನೀರನ್ನು ನೋಡಿ ಇಲ್ಲಿ ಭಕ್ತರಿಗೆ ಈ ನೀರನ್ನು, ಬಿಸಿ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರ್, ವಾಟ್ ಟೈಪ್ ಆಫ್ ದಿಸ್ ವಾಟರ್? ವೈ ಆರ್ ಗಿವಿಂಗ್ ದಿಸ್ ವಾಟರ್? ಫಾರ್ ವಾಟ್ ಪರ್ಪಸ್? ಸ್ಟ್ರಾಂಗ್, ಹೆಲ್ತಿ, ಮೆಡಿಕಲ್ ವಾಟರ್. ചുക്ക്, കുരുമുളക്, പട്ട, കറുവപ്പട്ട, ഗ്രാമ്പു ಮಿಕ್ಸಿಂಗ್. ಈ ಮೆಡಿಸಿನ್ ವಾಟರನ್ನು ಕೊಡ್ತಿದ್ದಾರೆ. ಪ್ರಮುಖವಾಗಿ ಬಿಸಿನೀರನ್ನು ತಗೋಬೇಕು ಅಂತೇಳಿ ಒಂದು ಕಡೆ ಅಮೀಬಾ ವೈರಸ್ನ ಆತಂಕ ಇದೆ, ಮತ್ತೊಂದು ಕಡೆ ಇಲ್ಲಿನ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ ಈ ಒಂದು ಬಿಸಿ ನೀರನ್ನು ಕೊಡಬೇಕು ಅಂತೇಳಿ. ಹಾಗಾಗಿ ನಾವು ಬೆಟ್ಟವನ್ನು ಹತ್ಕೊಂಡು ಬರುವಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ, ಅಂದರೆ ಬೆಟ್ಟವನ್ನು ಹತ್ತುವಾಗ ಅನೇಕ ಕಡೆ ಈ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಮೆಡಿಕೇಶನ್ ವಾಟರ್, ಉಚಿತವಾಗಿ ಕೊಡ್ತಾ ಇರುವಂಥ ಒಂದು ಮೆಡಿಕೇಶನ್ ವಾಟರ್. ಇದನ್ನ ಪ್ರತಿಯೊಬ್ಬರು ಕೂಡ ಉಚಿತವಾಗಿ ಇಲ್ಲಿ ಕುಡಿದು ಒಂದು ರೀತಿಯಲ್ಲಿ ಇವರು ಹೇಳಿದ್ದು ಒಂದು ರೀತಿಯಲ್ಲಿ ಸ್ಟ್ರೆಂತ್ ಕೊಡುತ್ತೆ, ಹ್ಯುಮಿಡಿಟಿಯನ್ನು ಹೆಚ್ಚಿಸುತ್ತೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಅದೇ ಕಾರಣನ ಅಥವಾ ಬೇರೆ ಉದ್ದೇಶದಿಂದ ಈ ಒಂದು ನೀರನ್ನ ಕೊಡ್ತಿದಾರ ಗೊತ್ತಿಲ್ಲ. ಆದರೆ ಅಮೀಬಾ ವೈರಸ್ನಿಂದ ನಮಗೆ ತಪ್ಪಿಸ್ಕೊಳ್ಬೇಕು ಅಂದರೆ ಬಿಸಿ ನೀರನ್ನ ಕುಡಿಬೇಕು, ಬಿಸಿ ನೀರಿನ ಮೂಲಕ ಸ್ನಾನವನ್ನೇ ಮಾಡಬೇಕು ಅಂತ ಕೂಡ ಹೇಳಲಾಗಿರುವಂಥ ಹಿನ್ನೆಲೆಯಲ್ಲಿ ಇದನ್ನ ಕೊಡ್ತಿದಾರ ಗೊತ್ತಿಲ್ಲ. ಆದರೆ ಯಾರು ಕೂಡ ಅಧಿಕೃತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಒಂದು ಆರೋಗ್ಯಕವಾಗಿರಲಿ ಭಕ್ತರು ಅನ್ನುವ ಒಂದು ವಿಚಾರವಾಗಿ ಈ ನೀರನ್ನ ಇಲ್ಲಿ ಕೊಡ್ತಾ ಇರೋದನ್ನ ನಾವು ಗಮನಿಸಿದ್ವಿ.
ಇದೇ ರೀತಿಯಾಗಿ ಅನೇಕ ಕಡೆ ಕೊಡ್ತಿರ್ತಾರೆ. ಈಗ ನೋಡಿ ಇವರೆಲ್ಲ ದರ್ಶನವನ್ನು ಮುಗಿಸಿ ಸನ್ನಿಧಿಯಿಂದ ವಾಪಸ್ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದನ್ನು ಗಮನಿಸಿದ್ವಿ. ಮಧ್ಯಾಹ್ನ ಇವರೆಲ್ಲರೂ ಕೂಡ ದರ್ಶನ ಮಾಡಿದಂಥವ್ರು ಇವರೆಲ್ಲರೂ ಕೂಡ ಈಗ ವಾಪಸ್ ಬರ್ತಿದ್ದಾರೆ. ಇನ್ನೇನು ನಾನು ಕೆಲವೇ ಕ್ಷಣಗಳಲ್ಲಿ ಸನ್ನಿಧಿ ಬಳಿ ಹೋಗ್ತೀನಿ. ಸನ್ನಿಧಿ ಬಳಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಭಕ್ತರು ಯಾವ ರೀತಿಯಾಗಿ ನೆರೆದಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತೀನಿ ಬನ್ನಿ. ಸುಮಾರು 3 ಗಂಟೆ ಆಯಿತು ಮೇಲ್ಗಡೆ ನಡ್ಕೊಂಡು ಬರೋದಕ್ಕೆ ಅಂತೇಳಿ. ಕೊನೆಗೂ ಕೂಡ ನಾವು ಸನ್ನಿಧಿಗೆ ಬಂದು ತಲುಪಿದ್ದೀವಿ. ಬಹಳ ರಶ್ ಇದೆ. ಎಲ್ಲರೂ ಕೂಡ ಅಂದುಕೊಂಡಿರೋದು ಒಂದಾದರೆ ಇಲ್ಲಿ ನೋಡ್ತಾ ಇರದೆ ಮತ್ತೊಂದು. ಈಗ ನನ್ನ ಜೊತೆ ಕನ್ನಡಿಗರಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಕ್ಷಮೆ ಇರಲಿ ಸ್ವಾಮಿ, ನಾವು ಸನ್ನಿಧಿಗೆ ಬಂದು ತಲುಪಿದ್ದೀವಿ. ಸನ್ನಿಧಿಗೆ ನಮಗೆ ಸ್ವಲ್ಪ ದೂರದಲ್ಲೇ ಇರೋದು. ಇಲ್ಲಿಂದ ಸ್ವಲ್ಪ ಮುಂದೆ ಸಾಗಿದ್ರೆ ಅಲ್ಲೇ 17 ಮೆಟ್ಟಿಲಿರುವಂಥದ್ದು. ಅಲ್ಲಿಂದ 18 ಮೆಟ್ಟಲು ಹತ್ತಿ ಹೋಗಿ ಹಿರುಮಡಿ ಹೊತ್ತಿರುವಂಥ ಭಕ್ತರು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಬರ್ತಾರೆ. ಈಗ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಬಂದಿರುವಂತಹ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮಿಗಳ ನಮಸ್ಕಾರ. ಎಲ್ಲಿಂದ ಬಂದಿರೋದು? ನಮಸ್ಕಾರ ಸ್ವಾಮಿ, ನಾವು ಬೆಂಗಳೂರಿಂದ ಬಂದಿರೋದು. ಹರೀಶ್ ಅಂತ ನಮ್ಮ ಹೆಸರು ಸ್ವಾಮಿ. ಹರೀಶ್ ಸ್ವಾಮಿ, ಈಗ ಬಂದ್ರಿ, ಯಾವಾಗ ಬಂದ್ರಿ? ದರ್ಶನ ಎಷ್ಟೊತ್ತಿಗಾಯ್ತು? ಎಷ್ಟಿತ್ತು ಕ್ರೌಡ್ ಇಲ್ಲ ಅಂತ ಹೇಳ್ತಾರಲ್ಲ ಸ್ವಾಮಿ? ನಾವು ಬೆಳಗ್ಗೆ 6 ಗಂಟೆಗೆ ಪಂಪಾಗಿ ಬಂದಿದ್ದು ಸ್ವಾಮಿ. 6 ಗಂಟೆಗೆ ಬಂದು ಪಂಪಾದಲ್ಲಿ ಸ್ನಾನ ಮಾಡಿ ಬಂದಿರೋದಕ್ಕೆ ಸ್ವಾಮಿ ಇವಾಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ನೀವೇ ನೋಡಿ, ಕ್ರೌಡ್ ಹೆವಿ ಇದೆ, ಸಿಕ್ಕಾಪಟ್ಟೆ ಇದೆ ಸ್ವಾಮಿ. ನಾವು ಅಂದ್ಕೊಂಡಿದ್ದೇನೆಂದರೆ ಈಗ ಓಪನ್ ಆಗಿ 3 ದಿನ ಆಗಿದೆ, ಕಡಿಮೆ ಇರುತ್ತೆ ಬಿಡಿ, ನಾವು ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಆದರೆ ಇಲ್ಲಿ ನಾವು ಬಂದಮೇಲೆ ಗೊತ್ತಾಯಿತು ಹೆವಿ ಕ್ರೌಡ್ ಸ್ವಾಮಿ. ನಾವು ಬೆಳಗ್ಗೆ 6 ಗಂಟೆಗೆ ಬೆಟ್ಟ ಹತ್ತಿರೋದಕ್ಕೆ ಈಗ 6 ಗಂಟೆಗೆ ನಾವು ದರ್ಶನ ಮಾಡಿಕೊಂಡು ಈಗ ತಾನೇ ಕೆಳಗಡೆ ಇಳಿತಾ ಇದ್ದೀವಿ. ತುಂಬ ಕ್ರೌಡ್ ಇದೆ ಸ್ವಾಮಿ. ಈಗ ಅಮೀಬಾ ವೈರಸ್ನ ಭಯ ಇದೆ ಎಲ್ಲರಲ್ಲೂ ಕೂಡ. ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ಮಾರ್ಗಸೂಚಿ ಬಗ್ಗೆ ಗೊತ್ತಿದ್ಯಾ? ಏನು ಪ್ರಿಕಾಷನ್ಸ್ ತಗೊಂಡ್ರಿ ಸ್ವಾಮಿ? ಅಮೀಬಾ ವೈರಸ್ ಇದೆ ಅಂತ ನಮಗೂ ಎಲ್ಲ ವಿಚಾರ ಬಂತು, ಮತ್ತು ವಾಟ್ಸಪ್ಪಲ್ಲೆಲ್ಲ ಬಂದಿತ್ತು. ಆದರೆ ಅದರಲ್ಲಿ ನಾವು ಏನು ಹೇಳಿದ್ರು ಅಂತಂದರೆ, ಹರಿಯೋ ನೀರಿನಲ್ಲಿ ಇರೋದಿಲ್ಲ ಅಮೀಬಾ ವೈರಸ್ಸು, ಅದು ನಿಂತ ನೀರಿನಲ್ಲಿ ಇರುತ್ತೆ, ಮತ್ತು ಬೆಚ್ಚಗನೆ ನೀರಿನಲ್ಲಿ ಇರುತ್ತೆ, ಹರಿಯೋ ನೀರಲ್ಲಿ ಇರೋದಿಲ್ಲ, ಮತ್ತು ಕೆರೆಗಳಲ್ಲಿ ಕೊಳಗಳಲ್ಲಿ ಇರುತ್ತೆ ಅಂತ ಹೇಳಿದ್ರು. ಆದರೆ ಸ್ವಾಮಿ ಅದ್ರ ಎಫೆಕ್ಟ್ ಹೆಂಗಾಗಿದೆ ಅಂದರೆ ಸ್ವಾಮಿ, 90% ಸ್ವಾಮಿಗಳು ಯಾರೂ ಸಹ ಸ್ನಾನ ಮಾಡ್ತಾಯಿಲ್ಲ ಪಂಪಾದಲ್ಲಿ. ಎಲ್ಲ ಸ್ವಾಮಿಗಳು ಬಂದು ಸುಮ್ಮನೆ ನೀರು ಸ್ವಾಮಿ ಹಿಂಗೆ ಹಾಕ್ಕೊಂಡು ಎಲ್ಲರೂ ಸಹ ಬರ್ತಾಯಿದ್ದಾರೆ. 90% ಸ್ವಾಮಿಗಳು ಸ್ನಾನ ಮಾಡ್ತಾಯಿಲ್ಲ. ಇದೆಯೋ ಇಲ್ವೋ ಅದು ಸ್ವಾಮಿಗೆ ಬಿಟ್ಟಿರೋದು. ಆದರೆ ಇದರಿಂದ ನಾವು ಸಹ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಸ್ವಾಮಿ, ಎಲ್ಲ ಸ್ವಾಮಿ ಇಚ್ಛೆ. ನೋಡಿ, ಬೆಂಗಳೂರಿಂದ ಬಂದಿರುವಂಥ ಹರೀಶ್ ಅವರು ದರ್ಶನವನ್ನ ಮುಗಿಸಿದ್ರು. ಸರ್, ನೀವು ಸ್ವಾಮಿ ನೀವೆಲ್ಲಿಂದ ಬಂದಿರೋದು? ಬಿಜಾಪುರದಿಂದ ಮೊದಲನೇ ಸಲ ಬಂದಿರೋದು? ಇಲ್ಲ, ನಾವು 5 ವರ್ಷದಿಂದ ಬರ್ತಾ ಇವ್ರಿ. 5 ವರ್ಷದಿಂದ ಬರ್ತಾ ಇದ್ದೀರಿ. ಈ ವರ್ಷ ಏನು ಡಿಫ್ರೆನ್ಸ್ ಇತ್ತು? ಈ ಸಲ ರಶ್ ಜಾಸ್ತಿ ಇದೆ ಸರ್. ದರ್ ವರ್ಷಕ್ಕಿಂತ ರಶ್ ಜಾಸ್ತಿ ಇದೆ. ಆಮೇಲೆ ದರ್ಶನ ಒಳ್ಳೆ ರೀತಿಯಿಂದ ಸಿಗ್ತಾ ಇದೆ ಸರ್. ಈ ಸರ್ತಿ ಮೆಟಲ್ ವ್ಯವಸ್ಥೆ ಆಗಿದೆ. ಹಾಂ ಸರ್, ಬೆಸ್ಟ್ ಐತೆ. ವ್ಯವಸ್ಥೆ ಜಾಸ್ತಿ ಆಗಿದೆ, ಮೆಟ್ಟಿಲುಗಳು ಜಾಸ್ತಿ ಆಗಿದೆ. ವ್ಯವಸ್ಥೆ ಇತ್ತು, ನೀರು ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿತ್ತು ಸರ್. ಕುಡಿಯೋ ನೀರು ಮೆಟ್ಟಿಲುಗಳು, ಹೋದ ವರ್ಷ ಮೆಟ್ಟಿಲುಗಳು ಇದ್ದಿಲ್ಲ, ಮೆಟ್ಟಿಲುಗಳು ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಮಾಡಿದೆ. ಎಲ್ಲ ಯಾರು ಹೇಳ್ತಿರೋ ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಕುಡಿಯೋ ನೀರಿಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲ ನಾವೆಲ್ಲಿರ್ತೀವಿ ಅಲ್ಲೇ ತಂದು ಕೊಟ್ಟಿದ್ದಾರೆ. ನಾವೆಲ್ಲಿರ್ತೀವಿ ಅಲ್ಲೇ ಕೊಟ್ಟಿದ್ದಾರೆ. ಮೇಡಿ ವಾಟರ್ ಕೊಟ್ಟಿದ್ದಾರೆ. அமிபாலா ஒன்றும் கிடையாது. இல்லை ஐயப்ப சாமி சந்தோஷமா இருக்குது. ಸ್ವಾಮಿ ಶರಣಮಯ್ಯಪ್ಪ. ನೋಡಿ, ಭಕ್ತರು ಬಂದಿರುವಂಥ ಕರ್ನಾಟಕದಿಂದ ಸುಮಾರು ಜನ ಬಂದಿದ್ರು. ಇಲ್ಲಿ ವ್ಯವಸ್ಥೆಗಳಲ್ಲೇನು ಹೆಚ್ಚು ಕಮ್ಮಿ ಆಗಿಲ್ಲ, ಸೂಕ್ತ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ನೋಡಿ, ಈ ಕ್ಷಣಕ್ಕೆ ಕ್ರೌಡ್ ಭಕ್ತರು ನೋಡಿ ಯಾವ ರೀತಿಯಾಗಿ ಅಲ್ಲಿಂದ ಸುಮಾರು 1.5 ಕಿಲೋಮೀಟ್ರಿಂದ ಇದೇ ರೀತಿಯಾಗಿ ಬರ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಿದ್ದಾರೆ. ಭಕ್ತರೆಲ್ಲರೂ ಕೂಡ ಈಗ ಸಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಸುಮಾರು ಹೊತ್ತು ಕ್ಯೂನಲ್ಲಿ ನಿಂತು ಈಗ ಸಾಕ್ತಾರೆ. ನೀನು ಇವರೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ ದರ್ಶನವನ್ನ ಪಡೆದುಕೊಳ್ತಾರೆ. ನೋಡಿ ಯಾವ ರೀತಿಯಾಗಿ ರಶ್ ಇದೆ ಅಂತೇಳಿ ನಾವು ಒಂದು ಭಾಗದಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಣಿಕಂಠನ ದರ್ಶನಕ್ಕೆ ಹೋಗ್ತಿದ್ದಾರೆ. ಈಗ ಸಮಯ ಸಂಜೆ 6 ಗಂಟೆ ಆಗಿದೆ. ಈ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಕ್ರೌಡ್, ಇಂತಹ ಒಂದು ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದು ಒಂದು ರೀತಿಯಲ್ಲಿ ನೋಡಿ ಒಂದು ಭಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದರ್ಶನವನ್ನು ಪಡೆಯಲೇಬೇಕು ಅಂತೇಳಿ ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ. ಮಣಿಕಂಠನವನ್ನ ದರ್ಶನವನ್ನ ಪಡೆದು
ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ಇಲ್ಲಿಂದ ವಾಪಸ್ ತೆರಳ್ತಾ ಇದ್ದಾರೆ. ಆದರೆ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋದು ಆರೋಗ್ಯ ಇಲಾಖೆ ಹೇಳಿರುವಂಥ ವಿಚಾರವನ್ನ ಕಳಕಳಿಯಾಗಿ ಅದನ್ನ ಸ್ವೀಕರಿಸಿ ಪ್ರತಿಯೊಬ್ಬರು ಕೂಡ ಮಾರ್ಗಸೂಚಿಯನ್ನ ಫಾಲೋ ಮಾಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ಕೂಡ ಕೇಳಿಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾನು ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾನೀಗ ಶಬರಿಮಲೆ ಮೇಲಿರುವಂತಹ ಮಣಿಕಂಠನ ಸನ್ನಿಧಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಯಾವ ರೀತಿಯಾಗಿ ಮಾಲಾಧಾರಿಗಳು ಆಗಮಿಸಿದ್ದಾರೆ ನಿರೀಕ್ಷೆಗಿಂತ ಮೀರಿ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನಮ್ಮ ವಿಜೆ ಮಂಜು ದೇವನಹಳ್ಳಿ ಈಗ ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಿದ್ದಾರೆ. ಸರತಿ ಸಾಲಲ್ಲಿ ಉದ್ದಕ್ಕೆ ನಿಂತಾರೆ. ಹತ್ರ 1.5 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಿಂತಿರುವಂತ ಇಡುಮುರಿ ಹೊತ್ತು ಬಂದಿರುವಂತ ಅಯ್ಯಪ್ಪ ಸ್ವಾಮಿ ಭಕ್ತರು. ಇವರು ಕಳೆದ 2 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದಾರೆ. ದರ್ಶನಕ್ಕೆ ಅಂತೇಳಿ ಮುಂದೆ ಸಾಗ್ತಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚು ಸಮಸ್ಯೆಗಳಾಗದಂತೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ರೂ ಕೂಡ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿರೋದು ದೇವಸ್ವಾಮಿ ಮಂಡಳಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಕೂಡ ತೆಗೆದುಕೊಂಡಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಭಕ್ತರು. ಕಳೆದ 48 ಗಂಟೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಿರುಮಡಿಯನ್ನ ಹೊತ್ತು ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಸಾಗಿದ್ದಾರೆ. ಈಗ ಮತ್ತೆ ಇನ್ನೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ನೋಡಿ, ಇವತ್ತು 80,000ಕ್ಕಿಂತ ಹೆಚ್ಚು ಹತ್ರ 1 ಲಕ್ಷ ಭಕ್ತಾದಿಗಳು ಇವತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಈಗ ಮುಂದೆ ಬಂದಿರೋದು ಗಮನಿಸ್ತಾ ಇದೀವಿ. ಇನ್ನು ನಾಳೆ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಕ್ತರು ಈಗ ಮಣಿಕಂಠನ ದರ್ಶನಕ್ಕೆ ಮುಂದೆ ಸಾಗ್ತಿದ್ದಾರೆ. ಇಲ್ಲಿಂದ ಮುಂದೆ ಸಾಗಿ ಸ್ವಲ್ಪ ದೂರಕ್ಕೆ ಹೋಗಿ ನೋಡಿ, ಇಲ್ಲಿರುವಂತಹ ಭಕ್ತರಿಗೆ ಬಿಸ್ಕೆಟ್ನ ವ್ಯವಸ್ಥೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಕೂಡ ತಳ್ಳೋ ಗಾಡಿಯಲ್ಲಿ ನೀರನ್ನ ತಂದು ಆ ನೀರನ್ನ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ನಾನು ಸನ್ನಿಧಿಯ ಒಳಭಾಗದಲ್ಲೇ ಇದ್ದೀನಿ. ಇದೇ ಜಾಗದಲ್ಲಿ ನೀರನ್ನ ಕೊಡ್ತಾರೆ. ಯಾರೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಆ ಮಣಿಕಂಠನ ದರ್ಶನವನ್ನ ಪಡೆಯೋಕೆ ಅವ್ರಿಗೂ ಕೂಡ ಬಿಸ್ಕೆಟ್ ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಇವರೆಲ್ಲರೂ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋ ಮೂಲಕ ವಾಪಸ್ ಬರ್ತಾರೆ, ಮತ್ತೆ ಕೆಳಗಿಳಿದು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರು ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದು ತಪ್ಪದೇ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ.